ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಜೋಳದ ಇಡ್ಲಿ ಮಾಡ್ತಾ ಇದ್ದೀನಿ. ಬೇಕಾಗಿರೋ ಐಟಮ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಜಿ ಹಿಂಗು, ಮತ್ತೆ ಕಾಯಿ ತುರಿ, ಕರಿಬೇವು, ಪುದೀನ ಸೊಪ್ಪು, ರವೆ, ಮೀಡಿಯಂ ರವೆ, ಮತ್ತೆ ಇದು ಶುಂಠಿ, ಮೆಣಸಿನಕಾಯಿ. ವೀಕ್ಷಕರೇ, ನಾನು ರುಬ್ಕೊಳ್ಳೋಕ್ಕೆ 3 ಮೆಣಸಿನಕಾಯಿ, 2 ಸ್ಪೂನ್ ತೆಂಗಿನಕಾಯಿ ತುರಿ, ಮತ್ತು ಶುಂಠಿ, ಕರಿಬೇವು, ಪುದೀನ ಸೊಪ್ಪು ಹಾಕ್ಕೊಂಡು ಕಾರನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ. ನೋಡಿ, ತರ್ತರಿಯಾಗಿ ರುಬ್ಕೋಬೇಕು. ಈ ಥರ ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ರವೆ ಹಾಕ್ಕೊಳ್ಳಿ ಸ್ವಲ್ಪ. ಕಾರ್ನ್ ಇಡ್ಲಿ ಮಾಡ್ತಾ ಇದ್ದೀನಿ ಇವತ್ತು. ಈ ಕಾರ್ನ್ ಇಡ್ಲಿ ಮಾಡೋಕ್ಕೆ ಈ ಥರ ಎಲೆ ಇರುತ್ತಲ್ಲ, ಜೋಳದ ಎಲೆನೇ, ಅದನ್ನೇ ಹಿಂಗೆ ತಗೊಂಡು ಈಗ ಹಾಕಿ ಹಿಂಗೆ ಇದನ್ನು ಹಿಂಗೆ ಮಾಡಿಸಿ ಹಿಂಗೆ ಇಟ್ಕೋಬೇಕು. ರುಚಿಯಾಗಿರುತ್ತೆ, ಮಾಡ್ಕೊಳ್ಳಿ ವೀಕ್ಷಕರೇ. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇದನ್ನು ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ತುಂಬ ತರ್ತರಿಯಾಗಿ ರುಬ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕಾರ್ನ್ ಇಡ್ಲಿ. ಒಂದು ಇಡ್ಲಿಗೆ ಎಷ್ಟಾಗುತ್ತೆ ಅಂತ ನಿಮಗೆ ಹೇಳ್ತೀನಿ ನೋಡಿ. ಈ ಥರ ಇಡ್ಲಿ ಪಾತ್ರೆಯಲ್ಲಿ ಹಿಂಗೆ ಜೋಡಿಸ್ಕೊಂಡು ಇಟ್ಕೊಂಡು ಇಡ್ಲಿ ಥರನೇ ಬೇಯಿಸ್ಕೋಬೇಕು. ನೋಡಿ ವೀಕ್ಷಕರೇ, ಕಾರ್ನ್ ಇಡ್ಲಿ, ಜೋಳದ ಇಡ್ಲಿ ರೆಡಿ ಇದೆ. ಇದು ಹೀಗೆ ಓಪನ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ತೋರ್ಸಕ್ಕೆ ಇಟ್ಕೊಂಡಿದ್ದೀನಿ. ಕಾರ್ನ್ ಜೋಳದ ಇಡ್ಲಿ ಚಟ್ನಿ ಜೊತೆನೂ ತಿನ್ಬೋದು, ಹಾಗೇನೂ ತಿನ್ಬೋದು. ತುಂಬ ಟೇಸ್ಟ್ ಇರುತ್ತೆ. ಹಿಂಗೆ ಮಾಡಿಸ್ಕೊಳ್ಳಿ, ಹಿಂಗೆ ತಿನ್ಕೊಳ್ಳಿ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ.